₹1 ಊಟ ಮುದ್ದೆ ಊಟ ಅಂತ ನಮ್ಮ ಸರವಣ ಸರ್ ಮಾಡಿದ್ರು ತುಂಬ ಖುಷಿ ಆಯ್ತು. ಅಂದರೆ ದೇವೇಗೌಡ ಸರ್ ಅವರು ಬರ್ತ್ಡೇಗೆ ಒಂದು ಈ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಯ್ತಿರೋದು ನಾನು ಅದೃಷ್ಟ ಅಂತ ಲಾಸ್ಟ್ ಟೈಮ್ ವಿಚಾರಗಳಲ್ಲಿ ಭಾಗಿಯಾಗಿರ್ತಾರೆ. ಸರವಣ ಸರ್ ಯಾವಾಗಲೂ ನಿಮ್ಮನ್ನು ಕರೀತಾರೆ ಇರ್ತಾರೆ. ತುಂಬ ಖುಷಿ ಆಯ್ತು. ಸರವಣ ಸರ್ ನಮ್ಮ ಕಾರ್ಯಕ್ರಮಗಳು ರಿಯಾಲಿಟಿ ಶೋಗಳು ಯಾವಾಗ ಅದಕ್ಕೂ ಸ್ಪಾನ್ಸರ್ ಮಾಡ್ತಾರೆ. ಅದೊಂದು ಖುಷಿ ಆದರೆ ಅವ್ರ ಒಡನಾಟ ಈಗ ಬಿಗ್ ಬಾಸ್ಗಿಂತ ಮುಂಚೆನೂ ಇತ್ತು. ಬಿಗ್ ಬಾಸ್ ಆದಮೇಲೆ ಇನ್ನೂ ಜಾಸ್ತಿ ಆಯಿತು ಅವರೇ ನಮ್ಮ ಒಡನಾಟ. ಅವರು ಈ ಥರ ಈಗ ಬೆಂಗಳೂರಿಗೆ ಬಂದವರು ಸ್ಟಾರ್ಟಿಂಗ್ ಗೊತ್ತಿರ್ತದೆ ಊಟದ ಬೆಲೆ ಏನು ಅಂತ. ಅದು ₹1 ಈ ಕಾಲದಲ್ಲಿ ಅದು ಊಟ ಎಲ್ಲೇ ಹೋದ್ರೆ ಅದು ಊಟ ಅದು ಮುಖ್ಯ. ಅದನ್ನು ₹1 ಮುದ್ದೆ ಊಟ ಅಂತ ಈಗ ಅದು ₹1 ಏನಿಲ್ಲ, ಸುಮ್ಮನೆ ಅದು ₹1 ಅಂತ ಮಾಡ್ತಿರೋದಲ್ವ ಸರ್. ಅದು ಸಖತ್ ಖುಷಿಯಾಗೋ ವಿಷಯ. ಸರವಣ ಸರ್ ಒಳ್ಳೇದಾಗಲಿ ಸರ್. ನಿಮಗೆ ಬಂಗಾರದ ಮನುಷ್ಯ ಉಂಗುರ ಕಳ್ಕೊಬಿಡುವ ಅನಿಸುತ್ತೆ, ಬಿಗಿಯಾಗಿ ಹಾಕೋಬಿಡ್ತಾರೆ. ಊಟಕ್ಕೆ ತುಂಬ ಜನ ಕಷ್ಟಪಡ್ತಾ ಇದ್ದಾರೆ ಬೆಂಗಳೂರು ಸರ್ವೇ ಸಾಮಾನ್ಯ. ಅಂದರೆ ಕಮ್ಮಿ ರೇಟಲ್ಲಿ ಸಿಗಬೇಕು, ಅದು ಎಷ್ಟು ಅನುಕೂಲ ಆಗುತ್ತೆ ಅಂದರೆ ತುಂಬ ಅನುಕೂಲ ಆಯ್ತು ಸರ್. ನಾನು ಬೆಂಗಳೂರಿಗೆ ಬಂದು ಈಗ ಎಲ್ಲ ನಾನು ಅಂತಲ್ಲ, ಈಗೆಲ್ಲ ನಿಮಗೂ ಅನುಭವ ಇರ್ತದೆ. ಅದು ಬೆಂಗಳೂರಿಗೆ ಬಂದು ಸ್ಟಾರ್ಟಿಂಗು ಊಟ ತಿಂಡಿ ವಿಚಾರ ಮಲಗು ವಿಚಾರಕ್ಕೆ ಜಾಸ್ತಿ ಸ್ಟ್ರಗಲ್ ಮಾಡೋದು ಎಲ್ಲರೂ. ಅದು ಸಿಕ್ತಾಗ ಇನ್ನು ಅದು ತುಂಬ ಹೆಲ್ಪ್ಫುಲ್ ಆಯ್ತದೆ ಸರ್. ಹಣ ಇದ್ದವ್ರು ಎಲ್ಲರೂ ದಾನ ಮಾಡೋದಿಲ್ಲ. ಈ ರೀತಿಯಾಗಿ ಇವರು ಹಣ ಇದ್ದಂಥದ್ದನ್ನು ಬಡವರಿಗೂ ಕೂಡ ಒಂದು ಸ್ವಲ್ಪ ದಾನ ಮಾಡುವಂಥ ಒಂದು ಮನಸ್ಥಿತಿ ಬಗ್ಗೆ ತುಂಬ ಒಳ್ಳೆ ಮನಸ್ಥಿತಿ. ಅಲ್ಲ ಇದರಲ್ಲೇ ಗೊತ್ತಾಗ್ಬಿಡ್ತದಲ್ಲ. ಈಗ ₹1 ಊಟ ಅಂತ ಮಾಡ್ತಾರೆ, ಇನ್ಯಾವುದೋ ಯೋಜನೆಗಳು ಮಾಡ್ತಾ ಇರ್ತಾರೆ ಅವಾಗ. ಇದು ಮೊದಲೇ 9 ವರ್ಷ ಆಗೈತೆ ಇದು ಕ್ಯಾಂಟೀನ್, ಅಪ್ಪಾಜಿ ಕ್ಯಾಂಟೀನ್ ಓಪನ್ ಆಗಿ 9 ವರ್ಷದಿಂದ ಮಾಡ್ಕೊಬರ್ತಾರೆ ಅಂತ. ಅದು ಸಾಮಾನ್ಯ ಅಲ್ವಲ್ಲ ಸರ್. ಈಗ ಅದು ಸರ್ ಗಿಲ್ಲಿ ಅವರು ಬಿಗ್ ಬಾಸ್ ವಿನ್ ಆದ್ಮೇಲೆ ಪದೇ ರಾಜಕೀಯ ರಿಲೇಟೆಡ್ ಪ್ರೋಗ್ರಾಮ್ಗಳಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಸೊ ತಮಿಳ್ನಾಡಲ್ಲಿ ವಿಜಯ್ ತರ ಇಲ್ಲೂ ನೀವು ಪಕ್ಷಕ್ಕೆ ಬರೋ ಪ್ಲಾನ್ ಇಲ್ಲ ಅದೆಲ್ಲ ದೊಡ್ಡ ಮಾತು. ಹೆಂಗೆ ಅದು ಕನಸಲ್ಲೂ ಆಗಲ್ಲಲ್ವ ಮೇಡಮ್. ಸುಮ್ಮನೆ ಅನ್ಕೋಬೋದು ಅಷ್ಟೇ. ನನಗೂ ಅದು ರಾಜಕೀಯ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಅಷ್ಟು ಒಲವೂ ಇಲ್ಲ ಮೇಡಮ್ ಅದ್ರ ಬಗ್ಗೆ ಸದ್ಯಕ್ಕೆ. ₹1 ಊಟ ಮುದ್ದೆ ಊಟ ಅಂತ ನಮ್ಮ ಸರವಣ ಸರ್ ಮಾಡಿದ್ರು ತುಂಬ ಖುಷಿ ಆಯ್ತು. ಅಂದರೆ ದೇವೇಗೌಡ ಸರ್ ಅವರು ಬರ್ತ್ಡೇಗೆ ಒಂದು ಈ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಯ್ತಿರೋದು ನಾನು ಅದೃಷ್ಟ ಅಂತ ಲಾಸ್ಟ್ ಟೈಮ್ ವಿಚಾರಗಳಲ್ಲಿ ಭಾಗಿಯಾಗಿರ್ತಾರೆ. ಸರವಣ ಸರ್ ಯಾವಾಗಲೂ ನಿಮ್ಮನ್ನು ಕರೀತಾರೆ ಇರ್ತಾರೆ. ತುಂಬ ಖುಷಿ ಆಯ್ತು. ಸರವಣ ಸರ್ ನಮ್ಮ ಕಾರ್ಯಕ್ರಮಗಳು ರಿಯಾಲಿಟಿ ಶೋಗಳು ಯಾವಾಗ ಅದಕ್ಕೂ ಸ್ಪಾನ್ಸರ್ ಮಾಡ್ತಾರೆ. ಅದೊಂದು ಖುಷಿ ಆದರೆ ಅವ್ರ ಒಡನಾಟ ಈಗ ಬಿಗ್ ಬಾಸ್ಗಿಂತ ಮುಂಚೆನೂ ಇತ್ತು. ಬಿಗ್ ಬಾಸ್ ಆದಮೇಲೆ ಇನ್ನೂ ಜಾಸ್ತಿ ಆಯಿತು ಅವರೇ ನಮ್ಮ ಒಡನಾಟ. ಅವರು ಈ ಥರ ಈಗ ಬೆಂಗಳೂರಿಗೆ ಬಂದವರು ಸ್ಟಾರ್ಟಿಂಗ್ ಗೊತ್ತಿರ್ತದೆ ಊಟದ ಬೆಲೆ ಏನು ಅಂತ. ಅದು ₹1 ಈ ಕಾಲದಲ್ಲಿ ಅದು ಊಟ ಎಲ್ಲೇ ಹೋದ್ರೆ ಅದು ಊಟ ಅದು ಮುಖ್ಯ. ಅದನ್ನು ₹1 ಮುದ್ದೆ ಊಟ ಅಂತ ಈಗ ಅದು ₹1 ಏನಿಲ್ಲ, ಸುಮ್ಮನೆ ಅದು ₹1 ಅಂತ ಮಾಡ್ತಿರೋದಲ್ವ ಸರ್. ಅದು ಸಖತ್ ಖುಷಿಯಾಗೋ ವಿಷಯ. ಸರವಣ ಸರ್ ಒಳ್ಳೇದಾಗಲಿ ಸರ್. ನಿಮಗೆ ಬಂಗಾರದ ಮನುಷ್ಯ ಉಂಗುರ ಕಳ್ಕೊಬಿಡುವ ಅನಿಸುತ್ತೆ, ಬಿಗಿಯಾಗಿ ಹಾಕೋಬಿಡ್ತಾರೆ. ಊಟಕ್ಕೆ ತುಂಬ ಜನ ಕಷ್ಟಪಡ್ತಾ ಇದ್ದಾರೆ ಬೆಂಗಳೂರು ಸರ್ವೇ ಸಾಮಾನ್ಯ. ಅಂದರೆ ಕಮ್ಮಿ ರೇಟಲ್ಲಿ ಸಿಗಬೇಕು, ಅದು ಎಷ್ಟು ಅನುಕೂಲ ಆಗುತ್ತೆ ಅಂದರೆ ತುಂಬ ಅನುಕೂಲ ಆಯ್ತು ಸರ್. ನಾನು ಬೆಂಗಳೂರಿಗೆ ಬಂದು ಈಗ ಎಲ್ಲ ನಾನು ಅಂತಲ್ಲ, ಈಗೆಲ್ಲ ನಿಮಗೂ ಅನುಭವ ಇರ್ತದೆ. ಅದು ಬೆಂಗಳೂರಿಗೆ ಬಂದು ಸ್ಟಾರ್ಟಿಂಗು ಊಟ ತಿಂಡಿ ವಿಚಾರ ಮಲಗು ವಿಚಾರಕ್ಕೆ ಜಾಸ್ತಿ ಸ್ಟ್ರಗಲ್ ಮಾಡೋದು ಎಲ್ಲರೂ. ಅದು ಸಿಕ್ತಾಗ ಇನ್ನು ಅದು ತುಂಬ ಹೆಲ್ಪ್ಫುಲ್ ಆಯ್ತದೆ ಸರ್. ಹಣ ಇದ್ದವ್ರು ಎಲ್ಲರೂ ದಾನ ಮಾಡೋದಿಲ್ಲ. ಈ ರೀತಿಯಾಗಿ ಇವರು ಹಣ ಇದ್ದಂಥದ್ದನ್ನು ಬಡವರಿಗೂ ಕೂಡ ಒಂದು ಸ್ವಲ್ಪ ದಾನ ಮಾಡುವಂಥ ಒಂದು ಮನಸ್ಥಿತಿ ಬಗ್ಗೆ ತುಂಬ ಒಳ್ಳೆ ಮನಸ್ಥಿತಿ. ಅಲ್ಲ ಇದರಲ್ಲೇ ಗೊತ್ತಾಗ್ಬಿಡ್ತದಲ್ಲ. ಈಗ ₹1 ಊಟ ಅಂತ ಮಾಡ್ತಾರೆ, ಇನ್ಯಾವುದೋ ಯೋಜನೆಗಳು ಮಾಡ್ತಾ ಇರ್ತಾರೆ ಅವಾಗ. ಇದು ಮೊದಲೇ 9 ವರ್ಷ ಆಗೈತೆ ಇದು ಕ್ಯಾಂಟೀನ್, ಅಪ್ಪಾಜಿ ಕ್ಯಾಂಟೀನ್ ಓಪನ್ ಆಗಿ 9 ವರ್ಷದಿಂದ ಮಾಡ್ಕೊಬರ್ತಾರೆ ಅಂತ. ಅದು ಸಾಮಾನ್ಯ ಅಲ್ವಲ್ಲ ಸರ್. ಈಗ ಅದು ಸರ್ ಗಿಲ್ಲಿ ಅವರು ಬಿಗ್ ಬಾಸ್ ವಿನ್ ಆದ್ಮೇಲೆ ಪದೇ ರಾಜಕೀಯ ರಿಲೇಟೆಡ್ ಪ್ರೋಗ್ರಾಮ್ಗಳಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಸೊ ತಮಿಳ್ನಾಡಲ್ಲಿ ವಿಜಯ್ ತರ ಇಲ್ಲೂ ನೀವು ಪಕ್ಷಕ್ಕೆ ಬರೋ ಪ್ಲಾನ್ ಇಲ್ಲ ಅದೆಲ್ಲ ದೊಡ್ಡ ಮಾತು. ಹೆಂಗೆ ಅದು ಕನಸಲ್ಲೂ ಆಗಲ್ಲಲ್ವ ಮೇಡಮ್. ಸುಮ್ಮನೆ ಅನ್ಕೋಬೋದು ಅಷ್ಟೇ. ನನಗೂ ಅದು ರಾಜಕೀಯ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಅಷ್ಟು ಒಲವೂ ಇಲ್ಲ ಮೇಡಮ್ ಅದ್ರ ಬಗ್ಗೆ ಸದ್ಯಕ್ಕೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.